ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ರಾಗಿ ಹೆಸರು ಕಾಳು ಹಾಕಿ ದೋಸೆ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದೊಂದು ಕಪ್ ಮೆಷರೆಲ್ಲ ಹಾಕಿಟ್ಟಿದ್ದೀವಿ. ಇದು ನೀರಲ್ಲಿ ಒಂದು 5 ಗಂಟೆ ನೆನೆ ಹಾಕಿಡಬೇಕು. ಈ ಒಂದು 1/4 ಟೀ ಸ್ಪೂನು ಮೆಂತ್ಯ ಕಾಳು ಹಾಕಿ ನೀರಲ್ಲೊಂದು 5-6 ಗಂಟೆ ನೆನೆ ಹಾಕಿಡಬೇಕು. ಈಗ ನಮ್ಮದು ರಾಗಿ ಹೆಸರು ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ನೆನೆ ಆಗಿದ್ದು ಮಿಕ್ಸಿ ಜಾರಲ್ಲಿ ಹಾಕೋಣ. ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಸ್ವಲ್ಪ ಜೀರಿಗೆ ಹಾಕೋಣ, 2 ಹಸಿಮೆಣಸಿನ್ಕಾಯಿ ಇಷ್ಟ ಅಲ್ಲ ಅಂದರೆ ನಿಮಗೆ ಒಣ ಮೆಣಸಿನ್ಕಾಯಿ ಹಾಕ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಪೀಸ್ ಹಾಕಿ, ಒಂದು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಈಗ ಎಲ್ಲ ರೆಡಿಯಾಗಿ ಇದು ಪಾತ್ರದಲ್ಲಿಗೆ ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈಗ ಇದು ದೋಸೆ ರೆಡಿ ಈಗ ಇದು ಪರ್ಮಂಟೇಷನ್ಗೆ ಅವಶ್ಯಕ ಇಲ್ಲ, ಬೇಗ ಇನ್ಸ್ಟೆಂಟ್ ಆಯಿತು ದೋಸೆ ರೆಡಿ ಈಗ ಇಟ್ಟು ಪ್ಯಾನ್ ಹಾಕಿ ರೆಡಿ ಹಾಕಬೇಕು. ನಾರ್ಮಲ್ ಇಟ್ಟು ತರೋದು, ನಾರ್ಮಲ್ ಇಟ್ಟು ಹಾಕಿರೋ ದೋಸೆ ರೆಡಿ ಹಾಕಲ್ವಾ ಆ ರೀತಿ. ನಾನು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕೋಣ ಟೈಮಲ್ಲಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈಗ ಇದೊಂದು ತಿರುಗಿ ಹಾಕ. ಈಗ ನಮ್ಮದು ಇನ್ಸ್ಟೆಂಟ್ ಆಯಿತು, ಬೇಗ ರೆಡಿ ಹಾಕೋಣ. ರಾಗಿ ಹೆಸರು ಕಾಳು ದೋಸೆ ರೆಡಿಯಾಗಿದ್ದು ಈಸಿ ಆಗಿರುತ್ತೆ. ಇದು ಬೇಗ ರೆಡಿ ಇದು ಗ್ರೈಂಡ್ ಮಾಡಿ ಆ ಟೈಮಿಗೆ ತಂದು ದೋಸೆ ರೆಡಿ ಹಾಕಬೇಕು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಈ ರೀತಿಯಲ್ಲಿ ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಈ ದೋಸೆ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇದು ಹೆಲ್ತಿ ಆಗಿರುತ್ತೆ. ಓಕೆ.